ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ನೂನಿಂದ. ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ನಾವಿವಾಗ ಹೊರಗಡೆ ಓಡೋಣ ಅಂತ ರೆಡಿಯಾಗಿ ಬ್ಯಾಗ್ ಪ್ಯಾಕಿಂಗ್ ಆಗ್ತಾಯಿದೆ. ಆಲ್ಮೋಸ್ಟ್ ಬಟ್ಟೆ ಎಲ್ಲ ಜೋಡಿಸಿದ್ದೀನಿ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ದೊಂದು ಮತ್ತು ಹಾರ್ನಂಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ. ನಾವು ಹೋಗ್ತಾ ಇರೋದು ನನಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂದ್ಬಿಟ್ಟು ಶೃಂಗೇರಿಗೆ ಹೊರಟಿದ್ದೀವಿ. ಸೊ ಇವತ್ತು ಈವ್ನಿಂಗ್ ಬಿಡ್ತೀವಿ. ಸೊ ನಾಳೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಯ್ ಗೈಸ್, ಸೊ ಹೊರಟಿದ್ದೀವಿ. ಸೊ ಆರ್ನ ಮತ್ತು ಅಮ್ಮ ಬರೋದಿದೆ. ಆರ್ನ 2 days ಆಯಿತು ಅಮ್ಮನ ಮನೆಗೆ ಹೋಗಿ. ಗೈಸ್ ಅವರು ಹೊತ್ತಿಗೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಬೇಬಿ 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 ಏ ಕಳ ಯಾಕೆ ಮಂಗನೆ, ಯಾಕೆ ಮಂಗರ? ಐ ಲವ್ ಯು. ಮಮ್ಮಿ ಬೇಡವಾ? ಹಂಗಾರೆ ಬಾಯ್ 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 ಬಾಯ್. ಬೇಡ ಅಂದಲ್ವ, ಹೋಯ್ತೀನಿ ಹೋಗು. ಬಾಯ್. ಒಬ್ಬು ಆಗಿದ್ಯಾ? ರೆಡಿನಾ? ಮ್ಯಾಂಗೋ ಆಯ್ತಾ? ಹಣ್ಣಾಗಿರಲ್ಲ? ಕಟ್ ಮಾಡೋದು ತಿನ್ನೋಣ. ಫಸ್ಟ್ ಟೈಮ್ ಮ್ಯಾಂಗೋ ಇಲ್ಲ ಹಣ್ಣಾಗಿರೋದು. 2 ದಿನ ಇಲ್ಲೇ ಇದ್ದ. ಯಾರ ಜೊತೆ ಇದ್ದೆ? ನೀನ್ ಯಾರ ಜೊತೆ ಇದ್ದೆ 2 ದಿನ? ಯಾರ ಜೊತೆಗಿದ್ದಪ್ಪ ನೀನು 2 days? ಯಾವ್ದು ಬೇಕು? ಸೀಸನಲ್ಲಿ ಹಣ್ಣು ಮ್ಯಾಂಗೋ ಇವತ್ತೇ ತಿಂತಾರದು. ಮ್ಯಾಂಗೋ ತಿನ್ನೋಣ. ಬಾಯಲ್ಲಿ ನೀರು ಬರ್ತೈತೆ. ಹುಳಿ ಇಲ್ಲ ತಾನೇ? ಹುಳಿ ಇದ್ರೆ ಹಂಗೆ ಗ್ಯಾಸ್ಟ್ರಿಕ್ ಎತ್ಕೊಬರ್ತದೆ ನನಗಂತೂ. ತಿನ್ಬಿಟ್ಟು ಸಿಗ್ತೀನಿ. ಯಾವಾಗ ಬೆಂಗಳೂರಲ್ಲಿ ತಿಂತಾ ಇದ್ದೀನಿ. ಕಾರಲ್ಲಿ ಹೊಸದೈತೆ. ಇಲ್ಲ ಬಿಡು. ಅಕ್ಕಪ್ಪ ಅಲ್ಲಿ ಕಾರಾಗ ಹೊಸ ತಗೊಂಬ. ಅಲ್ಲಿ ಹೊಸ ಬೈಲೆ ತೋರಿಸ್ತೇನೆ. ಕಾರಾಗ ರೈತ ಅಲ್ಲೊಂದು ಹಾಕೊಂಡು ಕಾಣಿಸ್ತಿದ್ದೀನಾ? ಇಲ್ಲಿಂದ ಹೊರಟ ಇವಾಗ. ವಾವ್, ಬರ್ಡ್ಸ್. ಗೈಸ್, ಸನ್ಸೆಟ್ ಆಗ್ತಿದೆ. ಚೆನ್ನಾಗಿ ಕಾಣಿಸ್ತಿದೆ. ಎರಡು ದಿನ ಸಿಕ್ಕಿರ್ಲಿಲ್ವಲ್ಲ, ಅದ್ರ ಪ್ರಭಾವ ಅಲ್ವಾ ಮಗ್ನೆ? 2 ದಿನ ಮಿಸ್ ಮಾಡ್ಕೊಂಡ ಮಗ್ನೆ. ಏನ್ ಕೈ ಮಾಡ್ಬೇಕು? ಕೈ ಮಾಡ್ಬೇಕು.
ಕಣ್ಣ ಮುತ್ತೆ ಗಾರೆ ಗೋಡೆ ಇದ್ದಿನ ಮೋಡೆ ಉಳೆ ಹೋಯ್ತು ಬಿಟ್ಟೆ 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 ನಮ್ಮ ಅಕ್ಕಿ ಬಿಟ್ಟೆ 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 ಮುಚ್ಚಿದೆ. ಕಣ್ಣ ಮುತ್ತೆ ಗಾಡೆ ಗೋಡೆ ಅಯ್ಯೋ ಸ್ಟಿಕ್ಕರ್ ಎಲ್ಲ ಸುಮ್ಮನೆ ಬೊಟ್ಟದು ಅಳ್ಸಾಕ್ಬಿಟ್ಟಿಯ. ಸ್ಟಿಕ್ಕರ್ ಇಕ್ಕಿದೆ ನಿನಗೆ ತೈಲನ ಹಾಕ ಬಂದಿದ್ದೀನಿ. ಅಕ್ಕ ಸಿಕ್ಕಿದ್ರೆ ಇನ್ನು ಬೊಟ್ಟು ಸ್ಟಿಕ್ಕರ್ ಬಿಡೋಣ ಅಂತ. ಬಿಟ್ಟೆ ಕಣ್ಣ ಮುತ್ತೆ ಗಾಡೆ ಗೋಡೆ ಉದ್ದಿನ ಮೂಡೆ ಉಳೆ ಹೋಯ್ತು ನಮ್ಮ ಅಕ್ಕಿ ನಿಮ್ಮ ಅಕ್ಕಿ ಕಣ್ಣ ಗೋಡಮ್ಮ ನಾನು ಕಣ್ಣ ಮುತ್ತೆ ಹೇಳ್ತೀನಿ. ಹೇಳು. ಕಣ್ಣ ಮುತ್ತೆ ಅದು ಮಮ್ಮಿಗೆ ಕಣ್ಣ ಮುತ್ತೆ ಗಾಡೆ ಗೋಡೆ ಇದ್ದಿನ ಮೋಡೆ ಉಳೆ ಹೋಯ್ತು ನಮ್ಮ ಅಕ್ಕಿ ನಿಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ಆಗೋಯ್ತು. ಇವಾಗ ಒಂದು ಹಾಡು ಹೇಳ್ಬಿಡು. ಬ್ಯಾಂಗಲ್ ಬಂಗಾರ ಹೇಳು. ನೀಟಾಗಿ ಹೇಳ್ಬೇಕು. ನೀಟಾಗಿ ಹೇಳಲಿಲ್ಲ ಅಂದ್ರೆ ನೀನ್ ಬ್ಯಾಟ್ ಗರ್ಲು. ಅದಕ್ಕೆ ನೀಟಾಗಿ ಹೇಳು. ನೀಟಾಗಿ ಹೇಳು. ಹೋಗಂಗಾರೆ ಹೇಳಲಿಲ್ಲ ಅಂದ್ರೆ ಮಾತಾಡ್ಸಲ್ಲ ನಿನ್ನ. ಆ ಸಾಂಗ್ ಬಂದಾಗ ಹೇಳ್ತೀಯ, ಇವಾಗ ಹೇಳಕ್ ಕಷ್ಟನಾ? ಹೇಳು. ನನ್ನ ಮುದ್ದೆ ತರ ಹೇಳು. ಬಿಡು, ಬಾಯಿಗೆಲ್ಲ ಇಕ್ಕಬಾರ್ದು. ನಾನು ಮೂತಿ ಮೇಲೆ ಹೊಡಿತೀನಿ. ಮೂತಿ ಮೇಲೆ ಹೊಡಿತೀನಿ ಅಂದ್ರೆ ನೀನು ಹಿಂಗೆ ಆಡ್ತೀಯಲ್ಲ. ನೀನು ಹಂಗೆ ಆಡ್ತೀಯಲ್ಲ ನೀನು. ಚಿನ್ನಮ್ಮ ಎಲ್ಲೋಯ್ತಾ ಇದೀವಿ ನಾವು? ಮಾಮಿ ದರ್ಶನಕ್ಕೆ. ಯಾವ ಮಾಮಿ? ಯಾವ ದೊಡ್ಡದ ಮಾಮಿ? ಬೇರೆದು ಯಾವ ದೇವ್ರು ಅಂತ ಹೇಳು. ಗುಡ್. ಶೃಂಗೇರಿ ಶಾರದಾಂಬ. ಶಾರದಾಂಬ. ಏನಕ್ಕೆ ಹೋಯ್ತಾ ಇದೀವಿ ಅಲ್ಲಿಗೆ? ಬೊಬ್ಬಲ್ ಐತಂತೆ ನನ್ನ ಮಗನೇ. ಈ ಬರೆಯಕ್ಕೆ ನಿನಗೆ ಅಕ್ಷರಾಭ್ಯಾಸ ಮಾಡ್ಸಕ್ ಹೋಯ್ತಿರೋದು. ಈ ನಾಳೆ ಬರೆಯುವಂತೆ. ಈ ಅಂತ ಬರೆಯುವಂತೆ. ನೀನು ಮಾಮಿ ದೇವಸ್ಥಾನದಲ್ಲಿ ಬರ್ಸೋಣ. ಓಕೆ, ಆಯ್ತು. ಒಟ್ನಲ್ಲಿ ಮನೆಗೆ ಬರಕ್ ಇಷ್ಟ ಇಲ್ಲ. ಒಟ್ನಲ್ಲಿ ಎಲ್ಲಾನ ತಿರುಗಾಡ್ಬೇಕು, ಎಲ್ಲಾದ್ರೂ ಓಡಾಡ್ಬೇಕು. ಮನೆಗಂತೂ ಬರಕ್ ಇಷ್ಟ ಇಲ್ಲ ಫೈನಲಿ, ಅಲ್ವಾ ಮಗನೆ? ಮಾಮ್ ಇಂಡಿಯಾ ಒಬ್ಳೆ ಹಿಂದೆಗಡೆ ಕಂಪ್ನಿಗೆ ಯಾರಿಲ್ಲ. ನಾನೇ ಆಮೇಲೆ ಹಿಂದಕ್ಕೆ ಹೋಯ್ತೀನಿ. ಇಲ್ಲಾಂದ್ರೆ ಯಾರನ್ನ ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಉದ್ದಕ್ಕೂ ಮಲ್ಕೋಬೋದು ಆರಾಮಾಗಿ. ಇಲ್ಲೇ ಟ್ರಾವೆಲ್ ಮಾಡ್ತಾಳಲ್ಲ, ಮಲ್ಕೊಂಡ್ಬಿಡ್ತಾಳೆ. ಅಂದ್ರೆ ಗಾಡಿಲಿ ಹೋಯ್ತಾ ಇರೋದಲ್ವಾ, ಅದಕ್ಕೆ. ಯಾವ ಟಿವಿ? ಹೌದಾ? ಊಟ ಮಾಡ್ತಾ ಇದೀವಿ ಗೈಸ್. ದೋಸೆ ತಿಂತಾ ಇದ್ವಿ. ಬೇಗ ಬೇಗ ಊಟ ಮಾಡುವಾರ್ನ, ಬೇಗ ಊಟ ಮಾಡಬೇಕು. ಊಟ ಮಾಡ್ತು. ಚಿನ್ನಮ್ಮಗೆ ನಿದ್ದೆ ಬಂತು, ಗೊತ್ತಾದೆ. ಪಚ್ಚಳೇನಾ? ಸ್ಲಿಪ್ ಮಾಡಿ ಕಣ್ಣು ಮುಚ್ಕೊಂಡ್ ಪಚ್ಚಳು. ಓಕೆ ಗೈಸ್, ಇನ್ನೇನಿಲ್ಲ, ಫುಲ್ ಜರ್ನಿನೇ. ಚಿಕ್ಕಮಂಗ್ಳೂರು ಸೈಡ್. ಏನಪ್ಪ? ಪಾಚಳನೆ ಇಬ್ರು. ಚಿಕ್ಕಮಂಗ್ಳೂರು ಸೈಡಿಂದ ಅಲ್ಲ ಹೋಗ್ತಿರೋದು, ಆ ರೂಟ್ ಮೇಲೆ. ಸರಿ ಗೈಸ್, ಇನ್ನೂ ಅರ್ಧ ಜರ್ನಿ ಐತೆ. ರೀಚ್ ಆದ್ಮೇಲೆ ನೋಡೋಣ. ರೂಮ್ ಮುಂಚೆನೇ ಇವಾಗ ಬುಕ್ ಮಾಡಿದ್ದೀವಿ, ಕಾಲ್ ಮಾಡಿ. ಹೋಗಿದ ತಕ್ಷಣ
ರೆಸ್ಟ್ ಮಾಡೋದು. ಎಷ್ಟೊತ್ತಿಗೆ ರೀಚ್ ಆಗ್ಬೋದು ನಾವು? 11:30 12. ನನ್ನ ಪ್ರಕಾರ ಒಂದು 12 ಅಂದ್ಕೊಂಡಿದ್ದೀವಿ. ನಾವು ಹೋಗೋ ಸ್ಲೋ ಸ್ಪೀಡ್ಗೆ ಒಂದು 12ಗೆ ರೀಚ್ ಆಗಿದ್ದೀವಿ. ನಿಧಾನಕ್ಕೆ ಹೋಗಬೇಕು, ಸ್ಲೋ ಆಗಿ ಹೋಗೋಣ. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗೋಣ. ಗೈಸ್, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ನೋಡ್ಕೊಂಬರಕ್ಕೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಒಂದು ಆಟೋನು ಕಾರ್ ಆಗಿದೆ. ನೋಡ್ಬೇಕು ಏನಾಗಿದೆ ಅಂತ ಹೋಗ್ಬಿಟ್ಟು ನೋಡ್ಕೊಬರ್ತಾರೆ. ಇದೇ ಒಂದು ಭಯ ಗೈಸ್, ಇಲ್ಲೇ ಹೋದ್ರು. ಏಟಾಗೈತಾ? ಕಾರ್ ಆಟೋದವನಿಗೆ ಕಾಲ್ಗೆ ಏಟಾಗೈತೆ, ಕಾಲು ಕೈಗೆ. ಆಟೋದೊಂದು ಮಿಸ್ಟೇಕು. ಅವನದೇನೆ. ಲೈಟ್ ಹಾಕ್ದಿರ ಇದು ಮಾಡೋನೆ. ಲೈಟ್ ಇಲ್ಲ ಆಟೋಗೆ ಲೈಟ್ ಇಲ್ಲ, ಟರ್ನ್ ಮಾಡೋನೆ. ಅವನು ಬಂದು ಹೊಡೆದವನಷ್ಟೇ. ಏನೇನು ಓಡಿಸ್ಬೇಕು ಗೈಸ್, ಲೈಟ್ ಇಲ್ಲ ಅಂದಮೇಲೆ. ಜಾಸ್ತಿ ಏಟಾಗಿದ್ದಾ? ಇನ್ನೇನು ಗಾಡಿ ಇಬ್ರದ್ದು ಇಲ್ಲ, ಬಟ್ ಕಾರ್ ಆಟೋದಂತೂ ಅಷ್ಟು. ಆಟೋ ನೋಡಿದ್ರೇ ಗೊತ್ತಾಯ್ತದೆ ಎಲ್ಲ ಇದಾಗ್ಬಿಟ್ಟಿತ್ತು. ಕಾರು ಅರ್ಧ ಮುಂದೆ ಡ್ಯಾಮೇಜು. ಸೇಫ್ ಓಡಿಸ್ಬೇಕು ಗೈಸ್. ಗೈಸ್, ಬೇಲೂರು ಬಂದ್ವಿ. 4 ಅಕ್ಕ ನೋಡ್ರಿ, ನಿಮ್ಮ ಊರಿಗೆ ಬಂದು ವ್ಲಾಗ್ ನೋಡಿದ್ರೆ. ಬೇಲೂರು ಗೈಸ್, ಚಿಕ್ಕಮಂಗ್ಳೂರಲ್ಲೊಂದು ಬ್ರೇಕಿಗೆ ನಿಲ್ಸಿದ್ದೀವಿ. ಟೀ ಕುಡಿಯೋಕೆ ಹೋಗೋರೆ ನಮ್ಮ ಡ್ರೈವಿಂಗ್ ಮ್ಯಾನ್ ನರ್ಸಿಂಗ್. ಅಲ್ಲಲ್ಲೇ ಟೀ ಕುಡಿಬೇಕು ಇವಾಗ. ಅವರು ಹೋಗೋ ತನಕ ಮೇ ಬಿ ನೆಕ್ಸ್ಟ್ ಎಲ್ಲೂ ಸಿಗಲ್ಲ, ಘಾಟ್ ಸೆಕ್ಷನ್ ಇರ್ಬೋದು, ಅದಕ್ಕೆ ಹೋಗಿದ್ದಾರೆ. ನಮ್ಮ ಪುಟಾಣಿ ಒಂದು ನಿದ್ದೆ ಹೊಡಿತಾವನೆ ಫುಲ್ಲು. ನಮ್ಮಮ್ಮ ಕಾಲು ಬಿಡ್ಸ್ಕೊಳಕ್ಕೆ ಹೋದ್ರೆ ಸಾಕಾಯ್ತೇನೋ ಕೂತ್ಕೊಂಡು. ನಾನು ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗ್ತಿಲ್ಲ, ಸೀಟ್ ಬೆಲ್ಟ್ ಬೇರೆ ಹಾಕೋಬೇಕು. ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗ್ತಿಲ್ಲ. ಪಾಪು ಬೇರೆ ಹಿಂದೆಗಡೆ ಆರಾಮಾಗಿ ಮಲ್ಕೊಂಡ್ಲಿ ಅಂದ್ಬಿಟ್ಟು ನಾವು ದೂರ ಅಲ್ವಾ ಅನ್ಕೊಂಡ್ರೆ ಅವಳು ಮುಂದೆ ಮಲಗ್ತಾಳೆ, ನನ್ನ ಮೇಲೆ ಮಲ್ಕೊಂತಾಳೆ. ಇಷ್ಟೊತ್ತಾದರೂ ಎಲ್ಲ ಇನ್ನೂ ಜನ ಆ್ಯಕ್ಟಿವ್ ಆಗಿದ್ದಾರೆ ಸರ್. ಇಷ್ಟು 11 o'clock, 10:15. ಇಷ್ಟೊತ್ತಾದರೂ ಜನ ಓಡಾಡ್ತಾ ಇದ್ದಾರಲ್ಲ. ಫುಲ್ಲು ಎಲ್ಲ ಸ್ಟ್ರೀಟ್ ಫುಡ್ಗಳು ಎಲ್ಲ ಓಪನ್ ಇದೆ ಇನ್ನೂ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಲ್ಲೇ ಸ್ಟಾಪ್ ಕೊಟ್ಟಾಗ ಮುಗಿ ಹೋಗ್ತಾಯಿದ್ವಿ. ಇನ್ನೇನು ಯಾರು ಮಾತಾಡೋರಿಲ್ಲ, ಎಲ್ಲ ಮೂಕರು. ಸುಮ್ಮನೆ ಮುಖ್ಯಬೇಕಂತ ನಾನಂತೂ ಸಾಂಗ್ ಕೇಳ್ತೀನಿ ಅಷ್ಟೇ. ನನಗೆ ಇಷ್ಟ ಆಗಿರೋ ಸಾಂಗ್ಸ್ಗಳನ್ನೆಲ್ಲ ಕೇಳ್ಕೊಂಡು ಮುಂದೇನು ಮುಗ್ರು ಏನು ಮಾತಿಲ್ಲ, ಕತೆ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಇಲ್ಲಿ ಕ್ವಶನ್ಗಳು ಕೇಳೋದು. ತುಂಗಾ ನದಿ ಹರಿಯುತ್ತೆ, ತುಂಗಭದ್ರಾ, 2 ಇಲ್ಲೇ ಹುಟ್ಟೋದು ಅಂತ ಹೇಳ್ತಾಯಿದ್ರು. ನಾನು ಮಂತ್ರಾಲಯದಲ್ಲಿ ಹರಿಯೋದು ಯಾವುದು ತುಂಗಾ ನದಿ ಅಲ್ವಾ ಅಂದರೆ ತುಂಗಭದ್ರಾ ಅಂತ ಅಂದರು. ಸೊ ಅದೇ ಕ್ಲಾರಿಟಿ ತೊಗೊಂಡು ಸುಮ್ಮನೆ ಡೌಟ್ ಬಂದಾಗ ಕೇಳ್ಕೊಂಡು ಹೋಗ್ತಾ ಇರೋದು, ಮಾತಾಡಿಕೊಂಡು ಅಷ್ಟೇ. ಟೀ ಬ್ರೇಕ್. ಟೈಮ್ ಎಷ್ಟು? 11:15. ಟೀ ಎತ್ಕೊಳ್ಳಿ, ಬನ್ನಿ ಮಗಳೇ, ಬನ್ನಿ ಮಗಳೇ. ನೀವು ಯಾಕೆ ನಿದ್ದೆ ಮಾಡಿಲ್ಲ ಮಗಳೇ? ನೀವು ಲಾಕ್ ಆಗಿಲ್ಲ, ಇಟ್ಕೊಂಡು ಡೋರು ಲಾಕ್ ಆಗಿರಲ್ಲ. ಯಾವುದು ಅದು? ವಿಂಡೋ ಡೋರಾ? ಸಿನಿಮಾ ಅಲ್ಲೆಲ್ಲ ನೋಡಬಾರ್ದು. ಲವ್ ಎಷ್ಟು ಬಿಸಿ ಐತೆ, ನಂಗೆ ಇಟ್ಕೊಳಕ್ಕೆ ಆಯ್ತಲ್ಲ. ನಿಧಾನ ಪಪ್ಪಿ ಹತ್ರ ಹೋಗ್ಬೇಡ. ಫೈನಲಿ ಬಂದ್ವಿ ಶೃಂಗೇರಿಗೆ. ಕಾಣಿಸ್ತಾನೆ ಇಲ್ಲ. ಇಲ್ಲಿವಾಗ
ಶಾರದಾ ಕೃಪಾ ಎಲ್ಲ ರೂಲ್ಸ್ ಎಲ್ಲ ಇದೆ. ಒಂದೇ ಬಿಟ್ಟು ದೇವಸ್ಥಾನ ಮುಂದಕ್ಕೆ ಬಂದು ರೂಮ್ಗೆ ಹೋಗ್ಬಿಟ್ಟು ಸ್ಲೀಪಿಂಗ್ ಟೈಮ್ ಬಂದು 1:32. ಗೈಸ್ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ವಿ. ಅಮ್ಮ ಸೇವ್ ಇಟ್ಕೊಂಡು ರೆಡಿ ಅವರೇ. ನಾನು ಬ್ಲಾಗ್ ಫೇಸ್ಗೆ ರೆಡಿ ಆಗ್ತಾಯಿದ್ದೀನಿ. ತುಂಬ ಜನ ರಶ್ ಇದ್ದಾರಂತ ಇವತ್ತು. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಬೇಗ ಬೇಗ ದರ್ಶನ ಆದರೆ ಹೊರನಾಡ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬರೋಣ. ಮೇಡಮ್ ರೆಡಿ ಆದರು. ಮೇಡಮ್ಮು ಇಲ್ಲಿ ನೋಡು ವಾಟ್ ಇಸ್ ದ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಗೈಸ್. ಚೆನ್ನಾಗಿ ಹೇಳಿದ್ದು. ಸೊ ರೆಡಿ ಆಗಾಯಿತು. ತಲೆ ಆರಬೇಕು ಗೈಸ್. ಇಲ್ಲಿ ಫ್ಯಾನ್ ಐತೆ ಅಷ್ಟೇ, ಬಟ್ ಒಂಚೂರು ಗಾಳಿ ಬರ್ತಾ ಇಲ್ಲ. ಬರೋ ಅಂತ ಸೌಂಡ್ ಬರುತ್ತೆ ಅಷ್ಟೇ. ಒಂಚೂರು ನಾವು ಹಿಂಗೆ ಅನ್ಕೊಂಡಂಗೆ ಗಾಳಿ ಬರುತ್ತಲ್ಲ ಅಷ್ಟೇ ಬರ್ತಾಯಿಲ್ಲ. ಅಯ್ಯಪ್ಪ ದೇವರೇ ಸದ್ಯ ಹೆಂಗೋ. ಲಿಪ್ಸ್ಟಿಕ್ ಹಾಕ್ಬೇಕಾ? ಹಾಕೋಣ ಮಗನೆ. ಲಿಪ್ಸ್ಟಿಕ್ ಅಂತೆ ನಮ್ಮ ಬೇಬಿಗೆ. ಬಾಯ್ಲಿ. ಓಕೆ ಗೈಸ್, ನಮ್ದೆಲ್ಲ ರೆಡಿ ಆಯಿತು. ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಹೊರಡೋದೇನೆ. ಹೂವು ಬೇರೆ ತಂದಿದ್ದಾರೆ, ಮುಟ್ಕೋಬೇಕೀಗ. ಮಲ್ಲಿಗೆ ಹೂವು ಹಾರ್ಕೋಬೇಕು. ಕೂದಲು ಒಂಚೂರು ಹಾರಿಲ್ಲ. ನೆನ್ನೆ ಬೇರೆ ತಲೆನೋವು, ಒಂಥರ ಸಿವಿಯರಾಗಿ ತಲೆನೋವು ಬಂದ್ಬಿಟ್ಟಿತ್ತು ನನಗಂತೂ. ಮಾತ್ರ ಮೇಲ್ಕು ಕಡಿಮೆ ಆಗೈತೆ. ಈಗಲೂ ಒಂದು ಮಾತ್ರೆ ತಂದಿದ್ದೀನಿ. ತಲೆ ಸ್ನಾನ ಹಿಂದಿಂದೇನೆ ಮಾಡಿದ್ರೆ ತಲೆನೋವು ಬರುತ್ತೆ. ಬಾಮ ಬಾಮ, ರೆಡಿಯಾಗಿದ್ದಿ ತಾನೆ? ಈ ಕಡೆ ಬಾ ಮಗನೆ. ಓಕೆ ಗೈಸ್, ದೇವಸ್ಥಾನಕ್ಕೆ ಹೋಯ್ತಾ ವಿಡಿಯೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ದೇವಸ್ಥಾನ ಮುಂದೆನೆ ರೂಮ್. ಸಿನಿಮಾ ಇಲ್ಲಿ ಕ್ಯೂ ಇಲ್ಲಿಂದನಾ? ಇಲ್ಲ ಅಕ್ಷರಾಭ್ಯಾಸಕ್ಕೆ ಮಾತ್ರ. ಅದು ಗೊತ್ತಿಲ್ಲ ಸರ್. ಅಲ್ಲಿ ಕೇಳ್ಕೊಂಬಿಡಿ. ಅಲ್ಲಿ ಸೇವಾ ಕೌಂಟರ್ ಕೇಳಂತಲ್ಲಿ. ಕ್ಯೂ ಫುಲ್ ಇದೆ. ಸ್ಟಿಕ್ಕರ್ ಬಿಚ್ತಾರೆ. ನಮ್ಮ ಸ್ಟಿಕ್ಕರ್ ಬಿಚ್ಚಬಾರ್ದು ಮಗನೆ, ನಾನು ಹೊಡಿತೀನಿ. ಬಾ. ಹಲೋ, ಈ ಕಡೆ ತೋಡು, ಈ ಕಡೆ ನೋಡು, ಈ ಕಡೆ ನೋಡು. ಏನಿಲ್ಲ ಕೊಡು, ಒಂದು ಕೊಟ್ಟು ತಾತು ಕೊಟ್ಟ. ಗೈಸ್, ದೇವಸ್ಥಾನದ ಆಪೋಸಿಟೇ ವಾಗ್ದೇವಿ ಅಕ್ಷರ ಅಭ್ಯಾಸ ಅಂತ ಇದೆ. ಇಲ್ಲಿ ಇದೇ ಪ್ಲೇಸಲ್ಲೇ ಅಕ್ಷರಾಭ್ಯಾಸ ಮಾಡಿಸೋದು. ದೇವ್ರ ಮುಂದೆ ಎಲ್ಲರೂ ಲೈನಾಗಿ ಕುಣಿಸಿದ್ದಾರೆ. ನಾವು ಕೂತಿದ್ದೀವಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ₹5 ಪೇ ಮಾಡಿಸ್ಕೋತಾರೆ ಅಲ್ಲಿ ಕೌಂಟರಲ್ಲಿ. ಅದಾದಮೇಲೆ ನಮಗೆ ಅಕ್ಕಿ ಮತ್ತು ಅರಿಶಿನ ಕೊಂಬು, ಸ್ಲೇಟ್ ಬಳಪ ಕೊಡ್ತಾರೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ. ಅಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ಕೊಡ್ತಾರೆ ನಮಗೆ. ಅದನ್ನು ಹೇಳ್ಬಿಟ್ಟು ಅವ್ರು ಹೇಳಿದ್ನ ಅದ್ರ ಮೇಲೆ ಬರಿಬೇಕು.
ಅವ್ರು ಹೇಳ್ದಾಗ ಬರಿಬೇಕಲ್ಲಿ. ಎಲ್ಲ ಹೇಳಿ చెప్పండి. ಸದ್ವಿದ್ಯಾ ಸದ್ವಿದ್ಯಾ ಸದ್ಬುದ್ಧಿ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಅಕ್ಷರಾಭ್ಯಾಸಂ ಕರಿಷ್ಯೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪ್ರಾರ್ಥನೆ ಮಾಡಿಕೊಂಡು ಮಗುವನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳಿ. ತೊಡೆಗೆ ಕೂರಿಸೋಬಿಟ್ಕೊಂಡು ಇವಾಗ ಅವ್ರು ಹೇಳ್ತಾರೆ ಅಲ್ಲಿ ಹೇಳ್ತಾರೆ. ಅಕ್ಕಿಗಂತೆ ಮೇಲೆ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅರಿಶಿಣದ ಕೊಂಬೆ ಇರುತ್ತೆ. ಮಗುವಿಗೆ ಕೊಟ್ಟು ಮಗುವಿಗೆಯನ್ನು ಹಿಡ್ಕೊಳ್ಳಿ. ಬಿಯಬು ಪ್ಲೇಟ್ ಎಲ್ಲ ಹಾಕೊಳ್ಳಿ. ಅಲ್ಲಿರೋ ಪುಸ್ತಕವನ್ನು ಪಿಲ್ಲರ್ ತೆಗೆದುಕೊಂಡು ಪಿಲ್ಲರ್ ತೆಗೆದುಕೊಳ್ಳಿ. ಅಕ್ಕಿಯನ್ನು ಬರೆಸಿ ಬಿಯಂಬ ರಾಯಚಲ್ಲಿ ಶ್ರೀ ಗುರುಭ್ಯೋ ನಮಃ ಬರೆಸಿ ರಾಯಚಲ್ಲಿ ಶ್ರೀ ಗುರುಭ್ಯೋ ನಮಃ. ಶ್ರೀ ಶಾರದಾಯ ನಮಃ ಬರೆಸಿ ರಾಯಚಲ್ಲಿ ಶ್ರೀ ಶಾರದಾಯ ನಮಃ. ಶ್ರೀ ಶಾರದಾ ವೇಟ್ ಇಲ್ಲಿ 4 ಅಕ್ಷರಗಳು ಹೇಳಸ್ತ ಬರೆಸಿ ಎಲ್ಲ ಬಂದೆ ಅಲ್ಲಿ ಹೇಳಲಿ ಹೇಳಮ್ಮ. ರೈಟ್ ಹ್ಯಾಂಡಲ್ಲಿ ಆಮೇಲೆ ಅಲ್ಲಿ ಹೇಳಿದ್ಮೇಲೆ ಬರಿಬೇಕು. ಅವ್ರು ಹೇಳಿದ್ಮೇಲೆ ಓಕೆ. ಆಮೇಲೆ ಇದರಲ್ಲಿ ಇದು ಚಾಕುಸಲ್ಲಿ పెట్టండి. అందులో పసుపు పెట్టేసేయండి. స్లేట్ తప్పడి స్లేట్ తీసుకోండి. శ్రీ గణేశాయ నమః బలిసి రాయండి. శ్రీ గణేశాయ నమః. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀ ಸರಸ್ವತಿ ದೇವಿ ಪರಮೇಶಿ ಪ್ರಸೀದ ಮೇ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿಂ ದೇಹಿ ಲಕ್ಷ್ಮೀ ಶುಭಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಪ್ರಾರ್ಥನೆ ಮಾಡಿಕೊಳ್ಳಿ. ಮಗು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೆಯ ವಿದ್ಯಾವಂತರು ಬರಬೇಕು.
ಒಳ್ಳೆ ಭವಿಷ್ಯತೆ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ చేసుకోಂడి, మంచి విద్యాబుద్ధి రావాలి, మంచి భవిష్యత్తు అభివృద్ధికి ప్రార్థన ಹೋಗಿ ಮಾಮಿಗೆ ಮಾಮಿ ಎಲ್ಲೋಡೋದು ಪ್ರಾರ್ಥನೆ ಮಾಡಿಕೊಂಡು ಸ್ಲೇಟು ಚಾಕ್ಪೀಸ್ ನೀವೇ ಇಟ್ಕೊಳ್ಳಿ. ಚೀಟಿ ಪ್ರಸಾದ ಕೌಂಟರಿಂದ ಕಳಿಸಿ ಪ್ರಸಾದ ತಗೊಳ್ಳಿ. ಅಕ್ಷರ ಅಭ್ಯಾಸ ಎಲ್ಲ ಮುಗೀತು. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಾಯಿತು. ವಿಡಿಯೋ ಮಾಡಿದ್ದೀನಿ, ಆದಷ್ಟು ಟ್ರೈ ಮಾಡಿದ್ದೀನಿ. ಮಮ್ಮಿ ನಾನು ಮುಂದೆ ಇಟ್ಕೊಂಡು ವಿಡಿಯೋ ಮಾಡಿದೆ. ಗೈಸ್ ಅರ್ಜೆಂಟ್ ಮಾಡ್ತಾರೆ ಗೈಸ್. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕೆ ಆಗಲಿ ನೋಡ್ಕೊಂಡು ಹೋಗ್ಬೇಕು. ನೋಡ ನೀರು ಎಷ್ಟಿದೆ ಗೈಸ್. ನೀರೇ ಇಲ್ಲ ನದಿಲಿ. ಲಾಸ್ಟ್ ಟೈಮಲ್ಲಿ ಅಲ್ಲಿ ಇಳ್ದಿದ್ದಾರೆ ನೋಡಿ ಜನ ಎಲ್ಲ. ಲಾಸ್ಟ್ ಟೈಮ್ ಫುಲ್ಲು ನೀರಿತ್ತು, ಫಿಶ್ಶಿಗೆ ಊಟ ಹಾಕಿದ್ವಿ ಅಲ್ಲೋಗಿ. ಓ ಸೇ ಏನು ಕ್ಲೋಸ್ ಮಾಡಿದ್ದಾರೆ ಗೇಟು. ಅಲ್ಲಿ ನೋಡಿದ್ರೆ ಜನ ಅವರೇ. ಎಲ್ಲಿ? ಆ ಕಡೆಯಿಂದನಾ? ಅವ್ರ ಅಪ್ಪಂದು ಅವಳು ಹಿಡಿಯೋದೇ ಆಯಿತು. ವಯಸ್ಸು ಫುಲ್ ಜನ ರಶ್ ಆಗೋದ್ರು ಆಗ್ಲಾಗಿಂತ. ಪೂರಿ ತಿಂತಾ ಇದ್ದೀವಿ ಗೈಸ್. ದರ್ಶನ ಎಲ್ಲ ಮುಗೀತು, ಹೊರಟಿದ್ದೀವಿ ಇವಾಗ. ಹೊರನಾಡಿಗೆ ಹೋಗೋಣ ಅಂತ. 9 ಗಂಟೆ ಅಷ್ಟರಲ್ಲಿ ದರ್ಶನ ಎಲ್ಲ ಮುಗೀತು. ಇವಾಗ 10:30ಗೆ ಬಿಟ್ಟಿದ್ದೀವಿ. ರೂಮೆಲ್ಲ ಚೆಕ್ಔಟ್ ಆಗಿ. ಚಿನ್ನಮ್ಮ ಏನೋ ತಿಂತಾ ಇದ್ದೀರಾ? ಚಾಕ್ಲೇಟಾ? ಚಾಕ್ಲೇಟ್ ಹುಳ ಇರುತ್ತೆ. ಚಾಕ್ಲೇಟ್ ಅಲ್ಲ, ಬರ್ಫಿ. ಓಕೆ ಗೈಸ್, ಆಗಲೇ ಒಂಚೂರು ಏರು ಬಿಟ್ಟಿದ್ದೆ, ಮುಂದೆ ಎಲ್ಲ ಶೆಕೆ ಆಗೋಯ್ತು, ಆಗಲಿಲ್ಲ. ಅದಕ್ಕೆಲ್ಲ ಕೆಳಗಡೆ ಕಟ್ಕೊಬಿಟ್ಟಿದ್ವಿ. ವೈಟ್ ರೈಸ್ ಆಗ್ಬಿಟ್ಟಿದೆ ಗೈಸ್ ಇಲ್ಲೆಲ್ಲ. ಅಪ್ಪ ಮಮ್ಮಿ ವೈಟ್ ರೈಸ್ ನೋಡು ಮಮ್ಮಿ. ನಾನು ನಂಗೆ ಗಂಡಂಗೆ ಆಡ್ಕೊತಿದ್ದೆ ಬಿಳೆ ಕೂದಲು ಅಂತ. ನನಗೆ ಇಷ್ಟ ಬಂದ್ಬಿಟ್ಟೈತೆ. ಅದು ಎಷ್ಟು ಸ್ಟೈಲಿಟ್ಟಾಗಿ ಕಾಣಿಸುತ್ತೆ, ಆದರೆ ನನಗೆ ಯಾವುದೇ ಕಾರಣಕ್ಕೂ ಬಣ್ಣ ಹಚ್ಚಲ್ಲ ಗೈಸ್. ಕಲರ್ ಮಾಡಿಸಲ್ಲ. ವೈಟ್ ಹೇರ್ಸ್ ಬಂದ್ರೆ ಹಂಗೆ ಫ್ಯಾನ್ಸಿ ಎಲ್ಲೋ ಒಂದೊಂದಿತ್ತು, ಎಷ್ಟೊಂದು ಆಗ್ಬಿಟ್ಟೈತೆ. 2-3 ಹಾಂ ಯಾರಿಗೆ? ನನಗೈತೆ ಕೂದಲು, ನಿನಗಿಲ್ಲ. ಅದೇನೇ ಅವೆರಡನ್ನು ಬಿಟ್ರೂ ಸುಮ್ಮನೆ ಚೆನ್ನಾಗಿ ಕಾಣಿಸಲ್ಲ ಅಂತ ಬೋಡ ಓಡಿಸ್ತಿದ್ದಿಲ್ಲ ಡೈಲಿ, ಯಾವಾಗಲೂ ಡೈಲಿ ಎಲ್ಲ ಬೆಳ್ದಂಗೆ. ಓಕೆ ಗೈಸ್, ಅಕ್ಷರ ಅಭ್ಯಾಸ ಎಲ್ಲ ಚೆನ್ನಾಗಾಯಿತು. ವೀಡಿಯೋ ಮಾಡಿದ್ಯಾ ಹಂಗೂ ಮುಂದೆ ಇಟ್ಕೊಂಡು. ಅದು ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ. ನೆನಪಿಗೆ ಹಂಗೆ ಇಟ್ಟಿರೋಣ ಬ್ಲಾಗಲ್ಲಿ. ನೋಡಿ, ಇದೊಂದು ಬ್ಲಾಗ್ದು ಅಡ್ವಾಂಟೇಜ್ ಏನಂದ್ರೇ ಇದು, ಚೆನ್ನಾಗಿ ಒಳ್ಳೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಡ್ಬೋದು. ಸೊ ಈಗ ಆರ್ನೊಂದು ವೀಡಿಯೋ ಮಾಡಿರೋದು ಅಕ್ಷರಾಭ್ಯಾಸದೆಲ್ಲ ವೀಡಿಯೋ ಮಾಡಾಕ್ತೀನಿ. ರಾಗ್ ಹಂಗೆ ಹಾಕ್ತೀನಿ, ಏನು ಎಡಿಟ್ ಮಾಡಲ್ಲ ಅದನ್ನು ಮಾತ್ರ. ಸೊ ಫ್ಯೂಚರಲ್ಲೂ ನಾವು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ನಮ್ಮ ಮೇಡಮ್ಗೂ ಖುಷಿ ಆಗುತ್ತೆ. ಸೊ ಗೈಸ್ ಅಷ್ಟೇ, ಕಂಟಿನ್ಯೂ ಮಾಡ್ತೀವಿ ಬ್ಲಾಗು. ಗೈಸ್ ದೇವಸ್ಥಾನದಲ್ಲಿ ರಶ್ ಇತ್ತು. ನಾವು ಹೋದಾಗ ಬೇಗ ಹೋಗಿದ್ವಲ್ಲ, ಅಷ್ಟು ಅನಿಸ್ಲಿಲ್ಲ. ನಮ್ದಾದ್ಮೇಲೆ ಸೆಕೆಂಡ್ ಬ್ಯಾಚ್ ಎಲ್ಲ ಫುಲ್ ರಶ್ ಇತ್ತು. ಟಿಫನಿಗೆ ಕ್ಯೂ ನಿಂತಿದ್ದೀವಿ ಹೋಟೆಲ್ಗೆ. ಅಲ್ವ ಮಮ್ಮಿ? ನಮ್ಮ ಮಮ್ಮಿ ಬೇರೆ ಹೋಟ್ಲಿಲ್ವ, ನಡಿ ಹೋಗೋಣ ಅಂತ ಇತ್ತು. ಇವ್ರು ಅದೇ ಹೋಟ್ಲಲ್ಲಿ ಕ್ಯೂ ನಿಲ್ಲಿಸ್ತಿದ್ರು. ಹೋಟೆಲಲ್ಲಿ ಕ್ಯೂ ನಿಂತ್ಕೊಂಡು ಹೋಗಿ ಟಿಫನ್ ತಿನ್ಕೊಂಬಂದಿದ್ದೀವಿ. ಅಯ್ಯೋ ದೇವ್ರೆ, ಅಲ್ಲೇ ಲೇಟಾಗಿರೋದು. ಗೈಸ್ ವ್ಯೂ ಏನು ಬ್ಯೂಟಿಫುಲ್ ಆಗೈತೆ ಅಂದರೆ ಅಷ್ಟೇ ಗಾಬರಿ ಆಗೋ ಥರ ಐತೆ. ರೋಡ್ಗಳೆಲ್ಲ ಇಟ್ಟಿಟ್ಟೆ ಎರಡೆರಡು ಗಾಡಿಗಳು ಬಂದ್ಬಿಟ್ರೆ ಅಡ್ಡ ಸಡನ್ನಾಗಿ ಬಾಯಿಗೆ ಬಂದಂಗೆ ಆಯ್ತೈತೆಲ್ಲ ಇದಿರೋದೆಲ್ಲ.
ಮತ್ತೆ ಚಂದ ನೋಡಕ್ಕೆ, ಕಣ್ಣು ತುಕ್ಕಳಂಗೈತೆ. ಈ ಡೈಲಿ ಓಡಾಡೋರು ಅದು ಹೆಂಗ್ ಓಡಾಡ್ತಾರೆ ಈ ರೋಡ್ಗಳಲ್ಲಿ ದೇವ್ರೆ. ಬೆಟ್ಟ ಹತ್ತಿದ್ದೀವಿ, ಇಳಿತೀಯಾ? ಬೆಟ್ಟ ಗುಡ್ಡಗಳನ್ನ ನೋಡ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಂಗೆ ಸ್ವಲ್ಪ ನಾನು ಗಾಬರಿ, ಎಷ್ಟು ಕಾನ್ಶಿಯಸ್ ಆಗಿ ಬಂದಿದ್ದೀನಿ ನೈಟ್ ಅಂತ ಅಂದರೆ ಫುಲ್ಲು ಎಚ್ಚೆತ್ಕೊಂಡು ಕಣ್ಣಲ್ಲಿ ಒಂದು ಅಂಶ ಬಂದ್ರೂ ಇಡೋದು, ಇವ್ರ ಕೈಲಿ ಉಗಿಸ್ಕೊಳ್ಳೋದು. ಅಯ್ಯೋ ಕತೆ ಅಲ್ವಾ ಮಮ್ಮಿ? ಹೆಂಗಾಡ್ತೀವಿ ನಾವಿಬ್ರು ಜಗಳ ಅಂದರೆ ಹಂಗೆ ಹಂಗೆ ಒಂದಾಗ್ಬಿಡ್ತೀವಿ, ಗೊತ್ತೇ ಆಗಲ್ಲ. ಅಮ್ಮ ನೀನು ವ್ಯೂ ನೋಡಮ್ಮ, ಬೆಟ್ಟ ಗುಡ್ಡ ನೋಡಮ್ಮ. ಬೆಟ್ಟ ಗುಡ್ಡ ನೋಡಿ. ಓಕೆ ನೋಡು, ಎಲ್ಲರಿಗೂ ಹೇಳಿವಂತೆ ಗೈಸ್ ನೋಡಿ ಗೈಸ್, ಬೆಟ್ಟ ಗುಡ್ಡ ನೋಡಿ ಗೈಸ್ ಅಂತ ಹೇಳಿವಂತೆ. ನೋಡಲ್ಲಿ ಏನ್ ಸಕ್ಕದೈತೆ. ಮೇಲೆ ನೋಡು, ಮೇಲೆ ಬೆಟ್ಟ ಎಲ್ಲ ಇದೆ. ಈ ಕಡೆ ನೋಡು ಫುಲ್ ಗ್ರೀನರಿ ಗ್ರೀನರಿ. ಕ್ರಾಸು ಈ ಬೆಟ್ಟ ಹತ್ತದು ಇಳಿಯೋದು, ಈ ಘಾಟ್ ಸೆಕ್ಷನ್ಗೆ ತಿಂದಿರೋದೆಲ್ಲ ಗಂಟ್ಲಲ್ಲೇ ಐತೆ. ಯಾವಾಗ ಬರುತ್ತೆ ಆಚೆ ಗೊತ್ತಿಲ್ಲ. ಬರೇ ಟರ್ನ್ ತಿಂದಿರೋದೆಲ್ಲ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ, ಹೊಟ್ಟೆಲಿ ಮಿಕ್ಸಿಂಗ್ ಆಯ್ತೈತೆ. ಅಲ್ಲ ಮಮ್ಮಿ, ನಮ್ಮ ಮಮ್ಮಿ ಅಂತ ಹಿಂದೆಗಡೆ ಒಬ್ಳೆ ಉಳ್ಳಾಡ್ತೈತೆ. ಆ ಕಡೆಯಿಂದ ಈ ಕಡೆ ಫುಲ್ ಖಾಲಿ ಖಾಲಿ, ಅದಕ್ಕೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಮಲ್ಕೊಂಬೋಣ ಮಮ್ಮಿ ಅಂತ ಇದ್ದೆ ಬಿಡಿ. ನಿದ್ದೆ ಹೊಡೀರಿ, ನಿದ್ದೆ ಹೊಡೀರಿ. ಇನ್ನೇನು ಬಂದ್ವಿ ಹೊರನಾಡು. ಎಲ್ಲ ಅಡಿಕೆ ಬೆಳೆದಿದ್ದಾರೆ. ರೀಚ್ ಆದ್ವಿ. ಟೆಂಪಲ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಬ್ಲೂ ಕಲರ್ ಟೆಂಪಲ್ ಕಾಣಿಸ್ತದೆ, ಬ್ಲೂ ಕಲರ್. Turn left onto SH 106. Proceed to the route. ಅಲ್ಲಿ ನೋಡು ಮತ್ತು ಸ್ವಾಮಿ ದರ್ಶನ. ದೇವ್ರ ಪ್ರಸಾದ ಗೈಸ್. ಗೈಸ್ ಹೊರನಾಡಲ್ಲಿ ಶಾಪಿಂಗ್ ಆಯಿತು. ಇಷ್ಟು ಟೀ ಪುಡಿ, ಮಾಮೂಲಿ ಮಸಾಲ ಪದಾರ್ಥಗಳು, ಕಾಫಿ ಪುಡಿ, ಆ ಥರ. ಬಾಸ್ ಬತ್ತವ್ರು ಗೈಸ್. ನಮ್ಮಮ್ಮ ಅಲ್ಲಿ ಯಾವುದೋ ಶೋ ಗಿಡ ನೋಡ್ಬಿಟ್ಟು ಬೇಕು ಅಂದರು, ಕಿತ್ಕೊಂಬರಕ್ಕೆ ಹೋದ್ರೆ ಆಗಲಿಲ್ಲ, ಎಲ್ಲ ದೊಡ್ಡವಾಗ್ಬಿಟ್ಟು. ಚಿಕ್ಕವ ಆ ಕಡೆ ಐತಂತೆ. ಮಮ್ಮಿ ಇಳಿಸ್ತೀನಿ, ಕಿತ್ಕೊಬಾ. ಆಗಲಿಲ್ಲ ನೋಡಿ ಅದರಲ್ಲಿ ಹಸಿಮೆಣಸಿನ್ಕಾಯಿ ಹೆಂಗೈತೆ ಅಂತ. ಕೈಗೆ ಎಟ್ಕಂಗೆ ಐತೆ. ಇಲ್ಲ ಹತ್ತಿದ್ರೆ ಆರಾಮ್ಸೆ ಕಿತ್ಕೋಬೋದು, ಬಟ್ ಬೇಡ ಅಲ್ಲ. ಇಲ್ಲೊಂದೆರಡು ಫೋಟೋ ತೆಗೆಸ್ಕೊ. ಸೊ ಹತ್ತಣ ಕಾರಿಗೆ. ಕುಡಿದ್ರೆ ಜ್ಯೂಸ್ನ. ಓಕೆ ಗೈಸ್, ಇಲ್ಲಿ ಚೆನ್ನಾಗಿತ್ತು ಅಂತ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ವಿ ಅಷ್ಟೇ. ಬೈ ಬೈ. ಚಾರ್ಜಿಂಗ್ ಬೇರೆ ಇಲ್ಲ, ಬ್ಲಾಗ್ ಅದು ಇಲ್ಲಿಗೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಗೋವಿಂದ ವೆಂಕಟರಮಣ
ಗೈಸ್ ನೆನ್ನೆ ನೈಟು ಬಂದ್ವಿ, ಬ್ಲಾಗ್ ಮಾಡೋದಕ್ಕಾಗಲಿಲ್ಲ, ಮಾಡ್ಕೊಂಬಿಟ್ವಿ. ಸೊ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬ್ಲಾಗು ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ದೇವ್ರು ಬರುತ್ತಂತೆ ಇವತ್ತು ಮಡ್ಲಕ್ಕಿಗೆ. ಸೊ ಆ ಬ್ಲಾಗು ನೆಕ್ಸ್ಟ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.